ಬಾಡಿಗಾರ್ಡ್ನ ಮನೆಯೊಡತಿ ಹಾಗೂ ವಯಸ್ಸಿಗೆ ಬಂದಿದ್ದ ಮಗಳು ಸೇರಿ ಉಪಯೋಗಿಸಿಕೊಂಡರು. ಇವನ ಹೆಸರು ಮುಕೇಶ್. ದೊಡ್ಡ ಬ್ಯಾಂಕ್ನ ಮ್ಯಾನೇಜರ್ ಆಗಿರುತ್ತಾನೆ. ಇವಳು ಅವನ ಹೆಂಡತಿ ಮೇನಕಾ. ಮುಕೇಶ್ ಬಳಿ ಬರುತ್ತಾಳೆ. ಆಗ ಮುಕೇಶ್ ತನ್ನ ಪ್ರಮೋಷನ್ ಆಗಿದೆ, ನನಗೆ ಇನ್ನೂ ಬೆಳೆಯಬೇಕೆಂದು ಆಸೆ, ತುಂಬ ಹೆಸರು ಮತ್ತು ದುಡ್ಡು ಮಾಡಬೇಕು ಎಂದು ಫೋನಿನಲ್ಲಿ ಹೇಳುತ್ತಿರುತ್ತಾನೆ. ಅದನ್ನು ಕೇಳಿಸಿಕೊಂಡ ಮೇನಕಾ ಬೇಸರಗೊಳ್ಳುತ್ತಾಳೆ. ಇವಳು ಮುಕೇಶ್ನ ಮಗಳು ಸಾನ್ವಿ. ಆಗ ಮೇನಕಾ ನಮಗೆ ಈ ಹಳ್ಳಿಯಲ್ಲಿ ಇರಲು ಆಗುವುದಿಲ್ಲ ಎಂದು ಮುಕೇಶ್ಗೆ ಹೇಳುತ್ತಾಳೆ. ಆಗ ಸಾನ್ವಿ ಕೂಡ ಹೌದು ಮಮ್ಮಿ, ಹೇಳುತ್ತಿರುವುದು ಸರಿ ಎಂದು ಹೇಳುತ್ತಾಳೆ. ಆಗ ಮುಕೇಶ್, ನನಗೆ ಈಗ ತಾನೇ ಪ್ರಮೋಷನ್ ಆಗಿದೆ, ಈ ಬ್ಯಾಂಕಿನಲ್ಲಿ ಇನ್ನೂ 2 ವರ್ಷ ಕೆಲಸ ಮಾಡಲೇಬೇಕು, ಆಮೇಲೆ ಬೇರೆ ನಗರಕ್ಕೆ ಟ್ರಾನ್ಸ್ಫರ್ ಮಾಡಿಸಿಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ. ಆಗ ಮೇನಕಾ, ನೀವು ಬರೀ ಪ್ರಮೋಷನ್ ಬಗ್ಗೆ ಮಾತನಾಡುತ್ತೀರಾ, ಹೆಂಡತಿ ಮಗಳ ಆಸೆಗಳ ಬಗ್ಗೆ ನಿಮಗೆ ಯೋಚನೆ ಇಲ್ಲ ಎಂದು ಜಗಳ ಆಡುತ್ತಾಳೆ. ಆಗ ಸಿಟ್ಟು ಮಾಡಿಕೊಂಡು ಮುಕೇಶ್ ಅಲ್ಲಿಂದ ಹೋಗಿಬಿಡುತ್ತಾನೆ. ನಂತರ ಮನೆಯ ಕಾಲಿಂಗ್ ಬೆಲ್ ಆಗುತ್ತದೆ. ಮೇನಕಾ ಬಾಗಿಲು ತೆಗೆದಾಗ ಅಲ್ಲಿ ಯಶ್ ಎಂಬ ವ್ಯಕ್ತಿ ಬಂದಿರುತ್ತಾನೆ. ಅವನನ್ನು ಮೇನಕಾ ನೋಡಿ ಇಂಪ್ರೆಸ್ ಆಗುತ್ತಾಳೆ. ನೀವು ಯಾರೆಂದು ಮೇನಕಾ ಕೇಳುತ್ತಾಳೆ. ಆಗ ಆ ವ್ಯಕ್ತಿ ತನ್ನ ಪರಿಚಯ ಮಾಡಿಕೊಂಡು, ನಾನು ಮುಕೇಶ್ ಸರ್ನ ಬಾಡಿಗಾರ್ಡ್, ಹೊಸದಾಗಿ ಕೆಲಸಕ್ಕೆ ಬಂದಿದ್ದೇನೆ ಎಂದು ಹೇಳುತ್ತಾನೆ. ಆಗ ಮೇನಕಾ, ಮುಕೇಶ್ ನಿಮಗಾಗಿ ಮೇಲಿನ ರೂಮಿನಲ್ಲಿ ಕಾಯುತ್ತಿದ್ದಾರೆ ಎಂದು ಹೇಳುತ್ತಾಳೆ. ಆಗ ಯಶ್ ಮಹಡಿ ಮೇಲಿರುವ ಮುಕೇಶ್ನ ರೂಮ್ಗೆ ಹೋಗುವ ಬದಲು ಸಾನ್ವಿ ರೂಮಿಗೆ ಹೋಗಿಬಿಡುತ್ತಾನೆ. ಸಾನ್ವಿ ಆಗ ತಾನೇ ಸ್ನಾನ ಮಾಡಿಕೊಂಡು ಬರುತ್ತಾಳೆ. ಅವಳು ಯಶ್ನ ನೋಡಿ ಗಾಬರಿಯಿಂದ ತನ್ನ ಟವಲನ್ನು ಬೀಳಿಸಿಕೊಳ್ಳುತ್ತಾಳೆ. ಆಗ ಯಶ್ ಬಟ್ಟೆ ಇಲ್ಲದ ಸಾನ್ವಿಯನ್ನು ನೋಡಿ ಬಿಡುತ್ತಾನೆ. ಆಗ ಯಶ್ಗೂ ಭಯವಾಗಿ, ಮೇಡಮ್, ನನಗೆ ನಿಮ್ಮ ರೂಮ್ ಎಂದು ಗೊತ್ತಾಗಲಿಲ್ಲ, ನನ್ನನ್ನು ಕ್ಷಮಿಸಿ. ಮೇನಕಾ ಮೇಡಮ್, ಸರ್ ಮೇಲಿನ ರೂಮಿನಲ್ಲಿ ಇದ್ದಾರೆ ಎಂದು ಹೇಳಿದರು, ಅವರ ರೂಮ್ ಎಂದು ತಿಳಿದು ಒಳಗಡೆ ಬಂದು ಬಿಟ್ಟೆ ಎಂದು ಹೇಳುತ್ತಾನೆ. ಆಗ ಸಾನ್ವಿ ಕೋಪದಿಂದ, ನೀನು ಯಾರು, ಇಲ್ಲಿಗೇಕೆ ಬಂದೆ ಎಂದು ಕೇಳುತ್ತಾಳೆ. ಆಗ ಯಶ್, ನಾನು ನಿಮ್ಮ ತಂದೆಯ ಬಾಡಿಗಾರ್ಡ್ ಎಂದು ಹೇಳುತ್ತಾನೆ. ಆದರೂ ಸಾನ್ವಿ ಅವನಿಗೆ ಚೆನ್ನಾಗಿ ಬೈಯುತ್ತಾಳೆ. ಅಪ್ಪನಿಗೆ ನಿನ್ನ ವಿಷಯವನ್ನೆಲ್ಲ ಹೇಳುತ್ತೇನೆ ಎಂದು ಹೇಳುತ್ತಾಳೆ. ಆಗ ಯಶ್, ದಯವಿಟ್ಟು ಹೇಳಬೇಡಿ ಎಂದು ಹೇಳಿ ಅಲ್ಲಿಂದ ಹೋಗಿಬಿಡುತ್ತಾನೆ. ಯಶ್ ಕೆಳಗಡೆ ಬಂದು ಮುಕೇಶ್ನ ಭೇಟಿ ಮಾಡುತ್ತಾನೆ. ಆಗ ಮುಕೇಶ್ ಅವನಿಗೆ, ನಾಳೆಯಿಂದ ನೀನು 7 ಗಂಟೆಗೆ ರೆಡಿಯಾಗಿ ಬಂದಿರಬೇಕು, ನನಗೆ ಆಫೀಸ್ಗೆ ಲೇಟ್ ಆಗಬಾರದು ಎಂದು ಹೇಳುತ್ತಾನೆ. ಆಗ ಸಾನ್ವಿ ಬರುತ್ತಾಳೆ. ಅಪ್ಪ, ನಾನು ನಿಮಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಎಂದು ಹೇಳುತ್ತಾಳೆ. ಆಗ ಯಶ್, ನನ್ನ ವಿಷಯ ಹೇಳಿಬಿಟ್ಟರೆ ಎಂದು ಹೆದರುತ್ತಾನೆ. ಆಗ ಮುಕೇಶ್, ಯಾವುದೇ ವಿಷಯ ಇದ್ದರೂ ಸಂಜೆ ಮಾತನಾಡೋಣ ಎಂದು ಹೇಳಿ ಆಫೀಸ್ಗೆ ಹೊರಡುತ್ತಾನೆ. ನಂತರ ಮುಕೇಶ್ ಆಫೀಸ್ಗೆ ಬಂದ ಮೇಲೆ ಯಶ್ ಕೈಯಲ್ಲಿ ಆಫೀಸ್ ಜವಾನನ ಕೆಲಸವನ್ನೆಲ್ಲ ಮಾಡಿಸುತ್ತಾನೆ. ಆಗ ಯಶ್, ನಾನು ಇವರ ಬಾಡಿಗಾರ್ಡ್ ಆದರೆ ಇವರು ಜವಾನನ ಕೆಲಸವನ್ನೆಲ್ಲ ಮಾಡಿಸುತ್ತಾನಲ್ಲ ಎಂದು ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ. ನಂತರ ಯಶ್ ಹೊರಗಡೆ ಬಂದು ತನ್ನ ತಂದೆ ಜಯರಾಮ್ಗೆ ಕಾಲ್ ಮಾಡುತ್ತಾನೆ. ನನ್ನಿಂದ ಒಂದು ತಪ್ಪಾಗಿದೆ ಅಪ್ಪ, ಒಬ್ಬ ವ್ಯಕ್ತಿ ನನ್ನಿಂದ ಬೇಸರ ಮಾಡಿಕೊಂಡಿದ್ದಾರೆ, ನಾನು ಈಗ ಏನು ಮಾಡಲಿ ಎಂದು ಕೇಳುತ್ತಾನೆ. ಆಗ ಜಯರಾಮ್, ನೀನು ಅವರ ಬಳಿ ಹೋಗಿ ಪ್ರೀತಿಯಿಂದ ಕ್ಷಮೆ ಕೇಳು ಎಂದು ಸಲಹೆ ಕೊಡುತ್ತಾನೆ. ನಂತರ ಯಶ್ ಮುಕೇಶ್ ಬಳಿ ಬಂದು, ನನಗೆ 2 ಗಂಟೆಗಳ ಕಾಲ ರಜೆ ಬೇಕು, ಬೇಗನೆ ವಾಪಸ್ ಬಂದು ಬಿಡುತ್ತೇನೆ ಎಂದು ಕೇಳುತ್ತಾನೆ. ಆಗ ಕೋಪದಿಂದಲೇ ಮುಕೇಶ್ ಸರಿ ಎಂದು ಹೇಳಿ ಕಳಿಸುತ್ತಾನೆ. ಯಶ್ ಮುಕೇಶ್ನ ಮನೆಗೆ ಬರುತ್ತಾನೆ. ಸಾನ್ವಿ ಬಳಿ ಬಂದು, ನಾನು ತಿಳಿಯದೆ ನಿಮ್ಮ ರೂಮಿಗೆ ಬಂದು ಬಿಟ್ಟೆ, ನನ್ನನ್ನು ಕ್ಷಮಿಸಿ, ನೀವು ನಿಮ್ಮ ತಂದೆಗೆ ಈ ವಿಷಯ ಹೇಳಬೇಡಿ, ನನ್ನ ಕೆಲಸ ಹೋಗುತ್ತದೆ, ನನಗೆ ಮನೆಯ ಜವಾಬ್ದಾರಿಗಳಿವೆ ಎಂದು ಬೇಡಿಕೊಳ್ಳುತ್ತಾನೆ. ಆಗ ಸಾನ್ವಿ, ಹಾಗಾದರೆ ನೀನು ನಾನು ಹೇಳಿದಂತೆ ಕೇಳಬೇಕು, ನನ್ನ ಆಸೆಯನ್ನು ಪೂರೈಸಬೇಕು ಎಂದು ಅವನ ಮೇಲೆ ಬೀಳುತ್ತಾಳೆ. ಆಗ ಯಶ್ ಅವಳನ್ನು ತಳ್ಳಿ, ನಾನು ಆ ರೀತಿ ವ್ಯಕ್ತಿ ಅಲ್ಲ ಎಂದು ಹೇಳುತ್ತಾನೆ. ಆಗ ಸಾನ್ವಿ ಕೋಪದಿಂದ, ಹಾಗಾದರೆ ನಾನು ಈಗಲೇ ಅಪ್ಪನಿಗೆ ಕಾಲ್ ಮಾಡುತ್ತೇನೆ ಎಂದು ಫೋನ್ ತೆಗೆದುಕೊಳ್ಳುತ್ತಾಳೆ. ಆಗ ಯಶ್ ಹೆದರಿಕೊಂಡು, ನಾನು ನೀವು ಹೇಳಿದಂತೆ ಕೇಳುತ್ತೇನೆ ಎಂದು ಹೇಳುತ್ತಾನೆ. ಆಗ ಸಾನ್ವಿ ಅವಳನ್ನು ಬಳಸಿಕೊಂಡು ಮಜಾ ತೆಗೆದುಕೊಳ್ಳುತ್ತಾಳೆ. ಮರುದಿನ ಮತ್ತೆ ಯಶ್ ಆಫೀಸ್ನಲ್ಲಿ ಇರಬೇಕಾದರೆ ಸಾನ್ವಿ ಮುಕೇಶ್ಗೆ ಕಾಲ್ ಮಾಡಿ, ನಮ್ಮ ಮನೆಯ ಡ್ರೈವರ್ ಇವತ್ತು ಬಂದಿಲ್ಲ, ನಾನು ಕಾಲೇಜ್ಗೆ ಹೋಗಬೇಕು, ನನಗೆ ಡ್ರೈವರ್ ಕಳಿಸಿಕೊಡಿ ಎಂದು ಹೇಳುತ್ತಾಳೆ. ಆಗ ಮುಕೇಶ್ಗೆ ಬೇರೆ ವಿಧಿ ಇಲ್ಲದೆ ಯಶ್ನ ಮನೆಗೆ ಕಳಿಸುತ್ತಾನೆ. ಯಶ್ ಮನೆಗೆ ಬಂದಾಗ ಸಾನ್ವಿ ಅವನನ್ನು ರೂಮಿಗೆ ಕರೆದುಕೊಂಡು ಹೋಗಿ ಅವನ ಜೊತೆ ರೊಮ್ಯಾನ್ಸ್ ಮಾಡಿ ಸ್ವರ್ಗ ಸುಖ ಕಾಣುತ್ತಾಳೆ. ಇದೇ ರೀತಿ ಸಾನ್ವಿ ಪ್ರತಿದಿನ ಯಶ್ನ ಹೆದರಿಸಿ ಅವನ ಜೊತೆ ಸ್ವರ್ಗ ಸುಖ ಕಾಣುತ್ತಾ ಇರುತ್ತಾಳೆ. ಒಂದು ದಿನ ಇಬ್ಬರು ರೊಮ್ಯಾನ್ಸ್ ಮಾಡಿ ರೂಮಿನಲ್ಲಿ ಮಲಗಿರುವಾಗ ಅದನ್ನು ಮೇನಕಾ ನೋಡಿಬಿಡುತ್ತಾಳೆ. ಆಗ ಮೇನಕಾ ಸಿಟ್ಟಿನಲ್ಲಿ ತನ್ನ ರೂಮಿಗೆ ಹೋಗುತ್ತಾಳೆ. ಅವಳ ಹಿಂದೆಯೇ ಯಶ್ ಹೋಗುತ್ತಾನೆ. ಆಗ ಯಶ್, ಮೇಡಮ್, ಇದೆಲ್ಲ ನಾನು ಆಸೆ ಪಟ್ಟು ಮಾಡುತ್ತಿಲ್ಲ, ನಿಮ್ಮ ಮಗಳು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿ ನನ್ನಿಂದ ಮಜಾ ತೆಗೆದುಕೊಳ್ಳುತ್ತಿದ್ದಾಳೆ ಎಂದು ಹೇಳುತ್ತಾನೆ. ಆಗ ಮೇನಕಾ ಯಶ್ನ ಕಪಾಳಕ್ಕೆ ಬಾರಿಸಿ, ನಾನು ನಿನ್ನನ್ನು ನಂಬುವುದಿಲ್ಲ, ನಾನು ಈಗಲೇ ಈ ವಿಷಯವನ್ನು ಮುಕೇಶ್ಗೆ ತಿಳಿಸುತ್ತೇನೆ ಎಂದು ಹೇಳುತ್ತಾಳೆ. ಆಗ ಯಶ್ ಅವಳನ್ನು ತಡೆದು, ಮೇಡಮ್, ನೀವು ಹಾಗೆ ಮಾಡಬೇಡಿ, ನನ್ನ ಕೆಲಸ ಹೋಗುತ್ತದೆ, ನೀವು ಹೇಳಿದಂತೆ ನಾನು ಕೇಳುತ್ತೇನೆ ಎಂದು ಹೇಳುತ್ತಾನೆ. ಮೊದಲೇ ಗಂಡನಿಂದ ಸುಖ ಸಿಗದ ಮೇನಕಾ ಯಶ್ಗೆ ನೀನು ನನ್ನನ್ನು ಸುಖಪಡಿಸಬೇಕು ಎಂದು ಬ್ಲ್ಯಾಕ್ ಮೇಲ್ ಮಾಡುತ್ತಾಳೆ. ಆಗ ಯಶ್ಗೆ ಬೇರೆ ವಿಧಿ ಇಲ್ಲದೆ ಅವಳಿಗೂ ಸ್ವರ್ಗ ಸುಖ ತೋರಿಸುತ್ತಾನೆ. ನಂತರ ಎಲ್ಲ ಮುಗಿದ ಮೇಲೆ ಮೇನಕಾ, ನಾನು ಕರೆದಾಗಲೆಲ್ಲ ನೀನು ನನಗೆ ಖುಷಿಪಡಿಸಬೇಕು ಎಂದು ಹೇಳಿ ಕಳಿಸುತ್ತಾಳೆ. ಇದೇ ರೀತಿ ಅಮ್ಮ ಮಗಳು ಯಶ್ನ ಬಳಸಿಕೊಂಡು ಅವರಿಗೆ ಬೇಕು ಅಂದಾಗೆಲ್ಲ ಅವನ ಜೊತೆ ಸ್ವರ್ಗ ಸುಖ ಕಾಣುತ್ತಾ ಇರುತ್ತಾರೆ. ಇದರಿಂದ ಯಶ್ ತುಂಬಾ ನೊಂದಿರುತ್ತಾನೆ. ಆಗ ಯಶ್, ನಾನು ಈ ಕೆಲಸವನ್ನು ಇನ್ನು ಎಂದೂ ಮಾಡಬಾರದು, ನಾನು ಈಗಲೇ ಈ ವಿಷಯವನ್ನು ಮುಕೇಶ್ ಸರ್ಗೆ ತಿಳಿಸಲೇಬೇಕು ಎಂದು ನಿರ್ಧಾರ ಮಾಡುತ್ತಾನೆ.
ತನಗೆ ಆಗುತ್ತಿರುವ ಅನ್ಯಾಯವನ್ನೆಲ್ಲ ಒಂದು ಲೆಟರ್ನಲ್ಲಿ ಬರೆದು ಮುಖೇಶ್ ಬಳಿ ಬರುತ್ತಾನೆ. ಆಗ ಯಶ್ ಮುಖೇಶ್ಗೆ ಡೈರೆಕ್ಟಾಗಿ ಲೆಟರ್ನ ಕೊಡಲು ಹೆದರಿ ಅವನಿಗೆ ಕೊಡುವ ಫೈಲ್ನಲ್ಲಿ ಇಟ್ಟು ಕೊಡುತ್ತಾನೆ. ನಂತರ ಯಶ್ ಅಲ್ಲಿಂದ ಹೊರಡುತ್ತಾನೆ. ಮರುದಿನ ಬೆಳಗ್ಗೆ ಯಶ್ ಸರ್ ನನ್ನ ಲೆಟರ್ನ ಓದಿರಬಹುದು ಎಂದು ಮನೆಗೆ ಬರುತ್ತಾನೆ. ಅಲ್ಲಿ ಮುಖೇಶ್ ಯಶ್ನ ತಂದೆ ಜಯರಾಮ್ನ ಕರೆಸಿರುತ್ತಾನೆ. ಮುಖೇಶ್ಗೆ ಎಲ್ಲ ವಿಷಯ ಗೊತ್ತಾಗಿರುತ್ತದೆ. ಆಗ ಜಯರಾಮ್ ಯಶ್ಗೆ ಬೈಯುತ್ತಾನೆ. ನೀನು ಇಂಥ ನೀಚ ಕೆಲಸ ಮಾಡಿದ್ದೀಯಾ, ಹೆಣ್ಣು ಮಕ್ಕಳ ಜೊತೆ ಆಟ ಆಡಿದ್ದೀಯಾ ಎಂದು ಕಪಾಳಕ್ಕೆ ಹೊಡೆಯುತ್ತಾನೆ. ಆಗ ಮುಖೇಶ್ ನಾನು ಈಗಲೇ ಇವನನ್ನು ಅರೆಸ್ಟ್ ಮಾಡಿಸುತ್ತೇನೆ ಎಂದು ಹೇಳುತ್ತಾನೆ. ಆಗ ಜಯರಾಮ್ ನನ್ನ ಮಗನಿಗೆ ಅಷ್ಟು ದೊಡ್ಡ ಶಿಕ್ಷೆ ಕೊಡಬೇಡಿ, ಅದೇನಿದ್ದರೂ ನನಗೆ ಕೊಡಿ ಎಂದು ಹೇಳುತ್ತಾನೆ. ಆಗ ಮುಖೇಶ್ ಜಯರಾಮ್ಗೆ ರಕ್ತ ಬರುವ ಹಾಗೆ ಚೆನ್ನಾಗಿ ಹೊಡೆಯುತ್ತಾನೆ. ನಂತರ ನಿನ್ನ ಕೆಲಸದಿಂದ ತೆಗೆಯುತ್ತಿದ್ದೇನೆ ಎಂದು ಬೈದು ಇಬ್ಬರನ್ನು ಮುಖೇಶ್ ಮನೆಯಿಂದ ಹೊರದಬ್ಬುತ್ತಾನೆ. ಅಲ್ಲಿಗೆ ಅಮ್ಮ ಮಗಳು ಬರುತ್ತಾಳೆ. ಆಗ ಮುಖೇಶ್ ನನಗೆ ಗೊತ್ತು, ತಪ್ಪೆಲ್ಲ ನಿಮ್ಮದೇ, ನೀವಿಬ್ಬರೂ ನಾಚಿಕೆ ಬಿಟ್ಟ ಹೆಣ್ಣಾಗಿದ್ದೀರಾ ಎಂದು ಅಮ್ಮ ಮಗಳಿಗೆ ಬೈಯುತ್ತಾನೆ. ಆಗ ಮೇನಕಾ ನೀವು ನನಗೆ ಒಳ್ಳೆ ಗಂಡ ಆಗಲಿಲ್ಲ, ನನ್ನ ಮಗಳಿಗೆ ಒಳ್ಳೆ ಅಪ್ಪ ಆಗಲಿಲ್ಲ ಎಂದು ಹೇಳುತ್ತಾಳೆ. ಸಾನ್ವಿ ಕೂಡ ನಾನು ನನ್ನ ಇಷ್ಟ ಬಂದಂತೆ ಇರುತ್ತೇನೆ ಎಂದು ಹೇಳುತ್ತಾಳೆ. ಆಗ ಮುಖೇಶ್ ಸುಮ್ಮನಾಗುತ್ತಾನೆ. ಈ ಕಡೆ ಯಶ್ ಅಪ್ಪನಿಗೆ ಸಮಾಧಾನ ಮಾಡುತ್ತಾನೆ. ಆಗ ಜಯರಾಮ್ ನನಗೆ ಗೊತ್ತು ನನ್ನ ಮಗ ಯಾವುದೇ ತಪ್ಪಿಲ್ಲವೆಂದು, ಆದರೆ ಅವರ ಮುಂದೆ ನಾನು ಆ ರೀತಿ ನಡೆದುಕೊಳ್ಳದಿದ್ದರೆ ಅವರು ನಿನ್ನನ್ನು ಜೈಲಿಗೆ ಕಳಿಸುತ್ತಿದ್ದರು ಎಂದು ಹೇಳಿಕೊಂಡು ಅಳುತ್ತಾನೆ. ಆಗ ಯಶ್ ಕೂಡ ಅಪ್ಪನನ್ನು ತಬ್ಬಿಕೊಂಡು ಅಳುತ್ತಾನೆ. ನಂತರ ಜಯರಾಮ್ ತುಂಬ ಏಟು ತಿಂದಿದ್ದರಿಂದ ಅಲ್ಲೇ ಕೆಳಗೆ ಬಿದ್ದು ಪ್ರಾಣ ಬಿಡುತ್ತಾನೆ. ಆಗ ಯಶ್ ತುಂಬ ಕಣ್ಣೀರು ಹಾಕುತ್ತಾನೆ. ನಂತರ ಯಶ್ ಕೆಲಸ ಕಳೆದುಕೊಂಡು ತನ್ನ ತಂದೆಯನ್ನು ಕಳೆದುಕೊಂಡು ಕಣ್ಣೀರು ಹಾಕುತ್ತಾ ರಸ್ತೆಯಲ್ಲಿ ಬರುವಾಗ ಬ್ಯಾಂಕಿಂದ ಕಾಲ್ ಬರುತ್ತದೆ. ನೀವು ಲೋನ್ ಕಟ್ಟದೇ ಇದ್ದರೆ ನಿಮ್ಮ ಮನೆಯನ್ನು ಸೀಸ್ ಮಾಡಬೇಕಾಗುತ್ತದೆ ಎಂದು ಹೇಳುತ್ತಾರೆ. ಆಗ ಯಶ್ನ ಮನಸ್ಸು ಇನ್ನೂ ಕೆಡುತ್ತದೆ. ಆಗ ಯಶ್ ಮುಖೇಶ್ ನನ್ನ ಹಿಂದಿನ ಸಂಬಳವನ್ನು ಕೊಟ್ಟಿಲ್ಲ, ಅದನ್ನು ಕೇಳುತ್ತೇನೆ ಎಂದು ಮುಖೇಶ್ ಮನೆಗೆ ಬರುತ್ತಾನೆ. ಆಗ ಮುಖೇಶ್ ನೀನು ಇಲ್ಲಿಗೆ ಯಾಕೆ ಬಂದೆ ಎಂದು ಕೇಳುತ್ತಾನೆ. ಆಗ ಯಶ್ ನನಗೆ ನನ್ನ ಸಂಬಳ ಕೊಡಿ, ನಾನು ಲೋನ್ ಕಟ್ಟಬೇಕು ಎಂದು ಹೇಳುತ್ತಾನೆ. ಆಗ ಮುಖೇಶ್ ತನ್ನ ಹೊಸ ಬಾಡಿಗಾರ್ಡ್ಗೆ ಯಶ್ಗೆ ಹೊಡೆಯಲು ಹೇಳುತ್ತಾನೆ. ಆಗ ಯಶ್ ಮತ್ತು ಅವನಿಗೂ ಜಗಳ ಶುರುವಾಗುತ್ತದೆ. ಆಗ ಯಶ್ ಅವನಿಗೆ ಹೊಡೆದು ಮನೆಯಿಂದ ಆಚೆ ತಳ್ಳಿ ಬಾಗಿಲು ಹಾಕಿಕೊಳ್ಳುತ್ತಾನೆ. ನಂತರ ಯಶ್ ನನಗೆ ನನ್ನ ಸಂಬಳ ಕೊಟ್ಟು ಬಿಡು ಎಂದು ಆವಾಜ್ ಹಾಕುತ್ತಾನೆ. ಆವಾಗ ಮುಖೇಶ್ ನೀನು ಹುಚ್ಚಾಗಿದ್ದೀಯಾ ಎಂದು ಹೇಳುತ್ತಾನೆ. ಅಲ್ಲಿಗೆ ಅಮ್ಮ ಮಗಳು ಬರುತ್ತಾರೆ. ಆಗ ಸಾನ್ವಿ ಪೊಲೀಸ್ಗೆ ಕಾಲ್ ಮಾಡಲು ಹೋಗುತ್ತಾಳೆ. ಆಗ ಯಶ್ ಕೋಪದಿಂದ ಅವಳ ಮೊಬೈಲನ್ನು ಕಿತ್ತು ಒಡೆದು ಹಾಕುತ್ತಾನೆ. ಆಗ ಸಾನ್ವಿ ಅವನಿಗೆ ಹೊಡೆಯಲು ಹೋಗುತ್ತಾಳೆ. ಆಗ ಯಶ್ ಸಾನ್ವಿಯ ಕಪಾಲಕ್ಕೆ ಬಾರಿಸುತ್ತಾನೆ. ಆಗ ಕೋಪಗೊಂಡ ಮುಖೇಶ್ ಯಶ್ನ ಹೆದರಿಸಲು ಪಿಸ್ತೂಲ್ ತೆಗೆದುಕೊಂಡು ತೋರಿಸುತ್ತಾನೆ. ಆಗ ಯಶ್ ಮುಖೇಶ್ಗೆ ಹೊಡೆದು ಗನ್ ಕಿತ್ತುಕೊಂಡು ಸಾನ್ವಿ ಮತ್ತು ಮೇನಕಾಗೆ ಶೂಟ್ ಮಾಡಿ ಕೊಲೆ ಮಾಡುತ್ತಾನೆ. ಇಬ್ಬರು ಅಲ್ಲೇ ಪ್ರಾಣ ಬಿಡುತ್ತಾರೆ. ಆಗ ಯಶ್ ಮುಖೇಶ್ನ ಕೂಡ ಕೊಲ್ಲಲು ಹೋಗುತ್ತಾನೆ. ಆಗ ಮುಖೇಶ್ ಅಲ್ಲಿಂದ ಓಡಿ ಹೋಗಿ ರೂಮ್ ಸೇರಿಕೊಳ್ಳುತ್ತಾನೆ. ಆಗ ಯಶ್ ಅವನನ್ನು ಕೊಲ್ಲಲು ಹೋಗುತ್ತಾನೆ. ಅಷ್ಟರಲ್ಲಿಗೆ ಪೊಲೀಸರು ಬಂದು ಯಶ್ನ ತಡೆಯುತ್ತಾರೆ. ಆಗ ಯಶ್ ಇವನಿಂದ ನನ್ನ ಜೀವನವೇ ಹಾಳಾಯಿತು ಎಂದು ಪೊಲೀಸರಿಗೆ ಹೇಳುತ್ತಾನೆ. ನಂತರ ಪೊಲೀಸರು ಯಶ್ನ ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಮುಖೇಶ್ ಬಚಾವಾಗುತ್ತಾನೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಕ್ರೈಮ್ ವರ್ಲ್ಡ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಬಾಡಿಗಾರ್ಡ್ ಎಂದು ಹುಡುಕಿ ನೋಡಬಹುದು.